ಇಲ್ಲೋಡಿ ಪೇಸ್ಟ್ ತಗೊಂಡೋಗಣ್ವಾ? ಬೇಡ, ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಎಷ್ಟು ಬೇಕೋ ಅಷ್ಟೇ ಹಚ್ಕೊಳ್ಳೋಣ. ಹಚ್ಕೊಳ್ಳಿಯತ್ತೆ. ಅಮ್ಮ ಅಮ್ಮ ಊರ್ಮಿಳಾ ಅಮ್ಮ ಅಮ್ಮ. ಅಬ್ಬಾ, ಇನ್ಮೇಲೆ ಎಲ್ಲ ವಿಷಯನೂ ನಮಗೆ ಗೊತ್ತಾಗತ್ತೆ. ಅತ್ತೆ, ನೀ ಸರಿಯಾಗಿ ಹಚ್ಕೊಂಡ್ರಲ್ಲ? ನಾನು ಸರಿಯಾಗಿ ಹಚ್ಕೊಂಡೆ. ಮುಗ್ದೋಯ್ತು ವೈದೇಹಿ. ಈಗ ಅವರು ಬರೀ ಮಾತಾಡೋದಿರ್ಲಿ, ತಿನ್ನೋಕೆ ಕುಡಿಯೋಕ್ಕೂ ಕೂಡ ಬಾಯಿ ತೆಗಿಯಕ್ಕಾಗಲ್ಲ. ಅವ್ರಿಗಾಗ್ಬೇಕಾಗಿತ್ತು ಬಾವ. 2-3 ದಿನಗಳು ಬಾಯಿ ಮುಚ್ಕೊಂಡಿದ್ರೆ ಅವಾಗ ಬುದ್ಧಿ ಬರತ್ತೆ. ಏನ್ ಯಾರು ಬರ್ತಾನೆ ಇಲ್ಲ. ನನ್ನ ಮಾತು ಆಚೆ ಕೇಳಿಸ್ತಿಲ್ವಾ ಹೆಂಗೆ? ಏನಿದು? ಅಯ್ಯೋ, ಅಯ್ಯೋ, ವಾಲಿ, ವಾಲಿ, ಏ, ವಾಲಿ, ವಾಲಿ. ಅಮ್ಮ, ನನ್ನನ್ನು ಬಿಟ್ಟು ನೀವಿಬ್ರೇ ಹಚ್ಕೊಂಡ್ರಾ? ನಾನು ಹಚ್ಕೊತೀನಿ. ಅಮ್ಮ, ಅಯ್ಯೋ ಹೊಡಿತಾ ಇದ್ದೀರಲ್ಲ. ನಾನು ಹಚ್ಕೊತೀನಿ ಅಮ್ಮ. ನಾನು ಹಚ್ಕೊತೀನಿ. ಅಂದ್ರೆ ನೀವಂತ ಇರೋದು ಆ ಪೇಸ್ಟ್ ಇಂದ ನಿಮ್ ತುಟಿ ಅಂಟ್ಕೊಂಡ್ಬಿಟ್ಟಿದ್ಯಾ? ಅದರಿಂದನಾ? ಅಮ್ಮ, ಮತ್ತೆ ಸಿಕ್ಕಾಕೊಂಡ್ಬಿಟ್ವಲ್ಲ ದೇವ್ರೇ. ಅಯ್ಯೋ, ಅವ್ರು ಬಂದ್ರೆ ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ. ಬನ್ನಿ ಹೋಗೋಣ. ಬಾ, ಬೇಗ ಬಾ. ನಡೀರಿ ನಡೀರಿ, ಬೇಗ ಬಾ, ಬೇಗ ಬನ್ನಿ. ತಕ್ಕ ಶಾಸ್ತಿ ಆಯ್ತು ಅವ್ರಿಗೆ. ಇನ್ನವ್ರು ಮಾತಾಡಕ್ಕಾಗಲ್ಲ. ನನ್ ಮಗು ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಇವ್ರಿಗೆ ಹಿಂಗಾಗ್ಲೇಬೇಕು ಬಾವ. ಅಮ್ಮ ಊರ್ಮಿಳಾ, ನಾನು ಹೇಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನೋ ನೀವು ಹಾಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸರಿನಾ? ಹಿಡ್ಕೊಳ್ಳಿ. ಎಷ್ಟೇ ನೋವಾದ್ರೂ ಕೂಡ ನೀವಂತೂ ರೆಸಿಸ್ಟ್ ಮಾಡಬಾರ್ದು. ಸರಿನಾ? ಅಮ್ಮ, ಗಟ್ಟಿಯಾಗಿ ಹಿಡ್ಕೋ. ಓಕೆನಾ? ಅಯ್ಯೋ, ಬರ್ತಾನೆ ಇಲ್ವಲ್ಲ. ಊರ್ಮಿಳಾ, ನಿನಗೆ ಟ್ರೈ ಮಾಡ್ತೀನಿ ತಡಿ. ಅಯ್ಯೋ, ಏನ್ ಹೀಗೆ ಅಂಟ್ಕೊಂಡ್ಬಿಟ್ಟಿದ್ಯಲ್ಲ. ನನ್ ಪುಣ್ಯ, ನಾನು ಹಚ್ಕೊಳ್ಳಿಲ್ಲ. ಅಲ್ಲ, ಅದಕ್ಕೇನ್ ಹಾಕಿದ್ದಾರೆ? ಹೀಗೆ ಅಂಟ್ಕೊಂಡಿದ್ಯಲ್ಲ. ಆದ್ರೂ ಸ್ವಲ್ಪ ಹಚ್ಕೋಬೇಕು ತಾನೆ. ಸಿಕ್ತಲ್ಲ ಅಂತ ಫುಲ್ ಹಚ್ಕೊಂಡ್ಬಿಟ್ಟಿದ್ದೀರಾ. ಅದ್ರ ಮೇಲೆ ಸಿಟ್ಟು ಬೇರೆ ಮಾಡ್ಕೋತೀರಾ. ನೀವೇನ್ ಅನ್ಕೊಂಡ್ರು ನಂಗೆ ಅರ್ಥ ಆಗಲ್ಲ ಬಿಡಿ. ಜಾಸ್ತಿ ಕಷ್ಟ ಪಡ್ಬೇಡಿ, ಎನರ್ಜಿ ವೇಸ್ಟ್ ಆಗುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಕೈನ ಗಟ್ಟಿಯಾಗಿ ಹಿಡ್ಕೊ. ಗಟ್ಟಿಗೆ ಹಿಡ್ಕೊ. ಏನಾದ್ರೂ ಒಂದು ಮಾಡ್ಬೇಕು. ಅಷ್ಟಕ್ಕೂ ಏನ್ ಮಿಕ್ಸ್ ಮಾಡಿದ್ದಾರೆ, ಯಾಕಿಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿದೆ ಅಂತ ಹೇಗ್ ತಿಳ್ಕೊಳ್ಳೋದು? ನಿನಗೆ ಗೊತ್ತಾ ಅಮ್ಮ? ನಿನಗೇನಾದ್ರೂ ಗೊತ್ತಾ? ಅದು ಗಮ್ಮು ಕಣೋ. ಜೋರಾಗಿ ಏನಾದ್ರೂ ಹೇಳಿದ್ರೆ ಚರ್ಮ ಕಿತ್ಕೊಂಡ್ ಬರ್ಬಹುದು ಹೊರತು ತುಟಿ ಓಪನ್ ಆಗಲ್ಲ. ಅನುಭವಿಸಿ. ಊರ್ಮಿಳಾ, ಒಂದ್ ಐಡಿಯಾ ಹೇಳ್ತೀನಿ. ಇಲ್ಲಿ ಬಾ, ಇಲ್ಲಿ ನಿಂತ್ಕೋ. ಅಮ್ಮ, ನೀನ್ ಕೂಡ ಬಾ, ಇಲ್ಲಿ ನಿಂತ್ಕೋ. ಓಕೆ, ರೆಡಿನಾ? ಕಣ್ಮುಚ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ಹೇಳ್ತೀನಿ.
1 2 3 ಸಾರಿ ಊರ್ಬಿಡ ಸರಿ ಸಾರಿ 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 ಏನೋ ಮಿಸ್ಟೇಕ್ ಆಗಿ ಜೋರ ಕೊಡ್ಬಿಟ್ಟು ಸಾರಿ 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 ಹೇಳ್ದಲ್ಲ ಬಿಡಿ ಬಿಡಿ ನಿಲ್ಸಿ ನಿಲ್ಸಿ ನೀವು ಕೈ ಮುಗಿತೀನಿ ನನಗೇನಾದ್ರೂ ಆಸೆನ ನಿಮ್ಗೆ ಹೊಡೆಯೋದಕ್ಕೆ ಹೆಲ್ಪ್ ಮಾಡಕ್ ಬಂದ್ರೆ ಹೊಡಿತಿರಲ್ಲ ಛೀ ಅಬ್ಬಾ ಅವ್ವ ನಿಮ್ಮನ್ನಷ್ಟಕ್ಕೂ ಊರ್ಮಿಳಾ ನೋವ್ತಾ ಇದೆಯಾ ಅಷ್ಟು ಜೋರಾಗಿ ಹೊಡೆದ್ರೆ ನೋವಲ್ವಾ ಏನೋ ಮಿಕ್ಸ್ ಮಾಡಿದಾರೆ ಇದರಲ್ಲಿ ನಿಮ್ ತುಟಿ ಚರ್ಮ ಕಿತ್ಕೊಂಡ್ಬರುತ್ತೆ ಹೊರತು ನಿಮ್ ಬಾಯಿ ಮಾತ್ರ ಬಿಡ್ಸಕ್ಕಾಗ್ತಾ ಇಲ್ಲ ನಾನು ಆ ಬ್ಯಾಗಲ್ಲಿ ಬಚ್ಚಿಟ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ನನ್ನ ಪುಣ್ಯ ಆದ್ರೂ ನೀವಿಬ್ರು ಬಾಯಿ ಬಿಡ್ದೇನೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಟ ಆಡೋ ಗೊಂಬೆಗಳ ತರ ಓಕೆ 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 ಕೂಲ್ 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 ನಾವು ಅವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅವ್ರು ಅದನ್ನು ತಿಳ್ಕೊಂಡು ರಿವರ್ಸ್ ಪ್ಲ್ಯಾನ್ ಮಾಡಿದ್ರು ಆದರೂ ನಮ್ಮ ಹುಚ್ಚತನ ನೋಡಿ ತುಟಿಗೆ ಇದನ್ನೆಲ್ಲ ಹಚ್ಕೊಂಡ್ರೆ ಭವಿಷ್ಯ ಹೇಗೆ ಗೊತ್ತಾಗುತ್ತೆ ಹೇಳಿ ಆದರೂ ಆ ಮಗು ವಿಚಾರದಲ್ಲಿ ನಾವೇನೇ ಮಾಡಿದ್ರು ಉಲ್ಟಾ ಹೊಡಿತಿದೆ ನಾವೇನೇ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ನಾವು ಶಾಪ ಶಾಪ ಅಂತ ಸುಮ್ಮನೆ ಹೇಳ್ತಾ ಇದ್ದೀವಿ ಹೊರತು ಆ ವೈದೇಹಿ ಹೇಳ್ದಂಗೆ ಆ ಮಗು ನಿಜವಾಗ್ಲೂ ವರನೇನೋ ಆ ಮಗುವಿಂದನೇ ಇಷ್ಟೆಲ್ಲ ಆಗ್ತಾ ಇದೆಯೇನೋ ಏನೋ ಮಗು ಬಗ್ಗೆ ಮಾತಾಡ್ತಾ ಇದೆಯಾ ವೈದೇಹಿ ಮಗು ಬಗ್ಗೆನಾ ಈಗಲಾದರೂ ಅರ್ಥ ಆಯ್ತಾ ಆ ಮಗು ಅದೃಷ್ಟ ಅಂತ ನಿನಗೆ ಮಾತ್ರ ಅರ್ಥ ಆಯ್ತಾ ಅಥವಾ ಇವ್ರಿಗೂ ಅರ್ಥ ಆಯ್ತಾ ಏನು ಈಗಲಾದ್ರೂ ಜ್ಞಾನೋದಯ ಆಯ್ತಾ ಯಾಕೋ ಮಾತಾಡ್ತಾ ಇಲ್ಲ ಏನಾಯ್ತು ಚಿಕ್ಕಮ್ಮ ಮಾತ್ಕಿದ್ ನಿಂತೋಯ್ತಾ ಹೇಗೆ ನೀವು ಮಾಡಿರೋ ಪಾಪಕ್ಕೆ ಬಾಯಿ ಬಿದ್ದು ಹೋಗಿದ್ರು ಹೋಗಿರಬಹುದು ನಿಜವಾಗ್ಲೂ ಬಾಯಿ ಬಿದ್ದು ಹೋಗಿದೀಯಾ ಊರ್ಮಿಳಾ ನಿನ್ ಮಾತು ನಿಂತು ಹೋಗಿದ್ಯಾ ಏನಾಯ್ತು ಲಕ್ಕಿ ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ ಏನೂ ಇಲ್ಲ ಅಜ್ಜಿ ಇವರಿಬ್ಬರಿಗೂ ನಾಲಿಗೆ ಬಿದ್ದು ಹೋಗಿದೆ ಅನ್ಸುತ್ತೆ ಮಾತಾಡ್ತಾನೆ ಇಲ್ಲ ಮಾತು ಬರಲ್ಲ ಅಂದ್ರೆ ಏನು ಊರ್ಮಿಳಾ ಮಾತಾಡಮ್ಮ ಏನಾಯ್ತ್ರೆ ನಿಮಗೆ ಯಾಕೆ ಮಾತಾಡ್ತಿಲ್ಲ ಮೊನ್ನೆ ಆ ಹೊಗೆ ತಗೊಂಡು ಕೋತಿ ಥರ ಆಡ್ತಿರಲ್ಲ ಇವತ್ತು ಆ ಥರದ್ದೇ ಏನೋ ಮಾಡಿ ಬಾಯಿ ಬಿದ್ದು ಹೋಗಿರ್ಬೇಕು ಏನ್ ಮಾಡ್ದೆ ಊರ್ಮಿಳಾ ಇವನ್ ಚೆನ್ನಾಗೇ ಇದ್ದಾನಲ್ಲ ಏನಾಯ್ತು ಏನೂ ಆಗಿಲ್ಲ ದೊಡಮ್ಮ ಏನೂ ಆಗಿಲ್ಲ ಇಬ್ರು ಮೌನ ವ್ರತ ಮಾಡ್ತಾ ಇದ್ದಾರೆ ಮೌನ ಋತನ ನಿಜವಾಗ್ಲೂ ಬಾಯಿ ಬಿದ್ದೋಯ್ತೇನೋ ಅಂತ ಹೆದರಿಕೆ ಆಗ್ಬಿಟ್ಟಿತ್ತು ಇಷ್ಟು ಕೇಳ್ತಾ ಇದ್ರು ಸುಮ್ಮನೆ ಇದೆಯಲ್ಲ ಆದ್ರೂ ಯಾರಿಗಾದ್ರೂ ಏನಾದ್ರೂ ಅಂದೆ ಒಂದು ಕ್ಷಣ ಕೂಡ ಸುಮ್ಮನೆ ಇರಲ್ಲ ನೀನು ಮೌನವ್ರತ ಮಾಡ್ತಾ ಇದೀಯಾ ಅದೇನು ಇಲ್ಲ ಬಾವಾ ನನ್ ಮಗು ಬಗ್ಗೆ ತಪ್ಪಾಗಿ ಮಾತಾಡಿ ಮಾತಾಡಿ ಇವಾಗ ಮಾತುಗಳಿಗೆ ಪ್ರಯೋಜನ ಇಲ್ಲ ಅಂತ ಮೌನ ವ್ರತ ಮಾಡ್ತಿದ್ದಾರೆ ಅನ್ಸುತ್ತೆ ಅಷ್ಟೇ ಅಲ್ವಾ ಅಕ್ಕ ಏನು ಮೌನ ವ್ರತ ಅಲ್ವಾ ನಿಜವಾಗ್ಲೂನೇ ಮಾತು ಬರ್ತಾ ಇಲ್ವಾ ಹೇಗೆ ಚಿಕ್ಕತ್ತೆ ನಿಮ್ಗೂ ಕೂಡನಾ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದಿರೋ ಥರ ಹೇಗೆ ನಾಟಕ ಆಡ್ತಿದಾಳೆ ನೋಡಿ ಬಾವಾ ಇವ್ರಿಗೇನೋ ಆಗಿದೆ ಡಾಕ್ಟರ್ನ ಕರ್ಸಿ ಮೌನ ವ್ರತ ಅಂತಿದ್ದಾನಲ್ಲ ಇಲ್ಲ ಇಂದು ನನ್ಗೇನೋ ಅನುಮಾನ ಬರ್ತಾ ಇದೆ ಮೌನ ವ್ರತ ಆದ್ರೆ ಮಾತಾಡಬಾರ್ದು ಆದ್ರೆ ಬಾಯಿ ತೆಗಿಬಹುದಲ್ವಾ ಎಲ್ಲಿ ಒಂದ್ಸಲ ಬಾಯಿ ತೆಗಿರಿ
ಅಕ್ಕ ಬಾಯ್ ತೆಗಿ ಅಕ್ಕ. ಬಾಯ್ ತೆಗೀರಿ, ಬಾಯ್ ತೆಗೀರಿ. ಗಂಡ ಹೆಂಡತಿ ಸೇರಿ ಹೇಗೆ ಆಟ ಆಡಿಸ್ತಾ ಇದ್ದೀರಲ್ಲ, ನಿಮ್ಮನ್ ಸುಮ್ಮನೆ ಬಿಡಲ್ಲ. ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅದು ನಿಜನೇ. ಬಾಯ್ ಬಿಡೋದಕ್ಕೇನಾಗಿದೆ, ಎಲ್ಲಿ ತೆಗೀರಿ. ಅಂದ್ರೆ ಅಜ್ಜಿ, ಮೌನವ್ರತದ ಜೊತೆ ಕಠಿಣ ಉಪವಾಸ. ಬಾಯಿಂದ ಗಾಳಿ ಕೂಡ ಹೋಗ್ಬಾರ್ದು ಅಜ್ಜಿ, ಅದಕ್ಕೆ ಬಾಯಿ ತೆಗ್ದಿಲ್ಲ. ಓ, ಒಂದ್ ವೇಳೆ ನೀನ್ ಅನ್ಕೊಂಡಂಗೆ ಏನಾದ್ರೂ ಆದ್ರೆ ಅದಕ್ಕೆ ಕಾರಣ ನಿನ್ ಮಗುನೇ ಆಗಿರುತ್ ನೋಡು. ಸಾಕು, ನಿಲ್ಸಿ ಎಲ್ರು. ಇನ್ನೊಂದ್ಸಲ ಆ ಮಗು ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೋಡು ಊರ್ಮಿಳಾ, ಆಗ ನೀನ್ ಹೇಳಿದ ಮಾತನ್ನ ನಂಬಿ ನನ್ ಮಗನ್ ಪ್ರಾಣ ಹೋಗತ್ತೆ ಅಂತ ಹೆದರ್ಕೊಂಡಿದ್ದೆ. ಆ ಮಗು ಈ ಪ್ರಪಂಚನ ನೋಡ್ಲೇಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಸತ್ಯ ಅಲ್ಲ ಅಂತ ಆಮೇಲೆ ಅರ್ಥ ಆಯ್ತು. ಹಣೆಲಿ ಏನ್ ಬರ್ದಿರತ್ತೋ ಹಾಗಾಗತ್ತೆ. ಸುಮ್ನೆ ಆ ಮಗು ಮೇಲೆ ಆಪಾದನೆ ಹಾಕಿ ಕುತಂತ್ರಗಳನ್ನೆಲ್ಲ ಮಾಡಬೇಡಿ. ನನಗೆ ಗೊತ್ತು ಊರ್ಮಿಳಾ, ಈಗ್ಲೂ ಕೂಡ ನೀನು ಮೌನವ್ರತ ಮಾಡ್ತಿದ್ಯಾ ಅಂದ್ರೆ ಅದನ್ನ ನಂಬೋರು ಯಾರೂ ಇಲ್ಲ ಇಲ್ಲಿ. ಏನು ಒಂದು ಮಾಡೇ ಮಾಡಿರ್ತೀಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆ ಮಗು ತಂಟೆಗೆ ಬರ್ದೇ ಇರೋದಕ್ಕೆ ಪ್ರಯತ್ನ ಪಡಿ. ಕೇಳಿಸ್ಕೊಂಡ್ರಾ? ಇಷ್ಟು ಚೆನ್ನಾಗಿ ಯಾರು ಹೇಳೋದಿಲ್ಲ. ಈಗ ಹೇಳಿ, ಏನ್ ಮಾಡಿದೀರಾ? ಕೇಳಿದ್ರು ಮಾತಾಡ್ತಾನೆ ಇಲ್ವಲ್ಲ. ವಾಲಿ, ನೀನ್ ಮಾತಾಡ್ತೀಯಲ್ವಾ? ನೀನ್ ಹೇಳು, ಹೇಳೋ. ನನ್ಗೇನು ಗೊತ್ತಿಲ್ಲ ಅಜ್ಜಿ, ಮೌನವ್ರತ ಅಂತ ಹೇಳಿದ್ರು. ಯಾಕೆ ಬಲವಂತ ಮಾಡಿ ಹಿಂಸೆ ಕೊಡ್ತೀಯ ಇಂದು? ಅವರಂತೂ ಮಾತಾಡ್ತಾ ಇಲ್ಲ, ಇವನ್ ಮಾತಾಡೋ ಪರಿಸ್ಥಿತಿಲೇ ಇಲ್ಲ. ಮತ್ತೆ ಏನೋ ತಿಂದಿರ್ತಾರೆ, ಹೌದಲ್ವಾ? ಇದು ಕೂಡ ಒಂದ್ ಲೆಕ್ಕಕ್ಕೆ ಪರವಾಗಿಲ್ಲ ಬಾವಾ. 4 ದಿನಗಳು ಮನೆ ಪ್ರಶಾಂತವಾಗಿರುತ್ತೆ. ಅಯ್ಯೋ, 4 ದಿನನಾ? 4 ದಿನ ಅಂದ್ರೆ ಹೇಗೆ ವೈದೇಹಿ? ತಿನ್ನಲ್ಲ ಅಂದ್ರೆ ಪರವಾಗಿಲ್ಲ, ನೀರು ಕೂಡ ಕುಡಿಲಿಲ್ಲ ಅಂದ್ರೆ ಸತ್ತೇ ಹೋಗ್ತಾರೆ. ಅಷ್ಟಕ್ಕೂ ಇವ್ರಿಗೆ ಪರ್ಮನೆಂಟ್ ಆಗಿ ಬಾಯಿ ಮುಚ್ಕೊಂಡಿರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕಬಹುದು. ಇವರೇನು ಹೇಳ್ತಿಲ್ವೇ? ಬಾಲಿ, ನೀನಾದ್ರೂ ಹೇಳೋ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಲಕ್ಕಿ. ಅವ್ರು ಹೇಳ್ಬಾರ್ದು ಅನ್ಸುತ್ತೆ ಬಾವಾ. ಹೇಳಿದ್ರೆ ಹೊರಗಡೆ ಬರ್ದೇ ಇರೋದು ಹೊರಗ್ ಬಂದ್ಬಿಡತ್ತೋ ಏನೋ. ಅಪ್ಪ, ಇವ್ರ ಟಾರ್ಚರು ತಡೆಯೋದಕ್ಕಾಗ್ತಾ ಇಲ್ಲ. ಹೌದು, ನೇಲ್ ಪಾಲಿಶ್ ರಿಮೂವರ್ನ ಹಚ್ಚಿದ್ರೆ ಅಂಟ್ಕೊಂಡಿರೋ ತುಟಿಗಳು ತೆರ್ಕೋಬಹುದೋ ಏನೋ. ಒಳ್ಳೆ ಐಡಿಯಾ, ಇವಾಗ್ಲೇ ತರ್ತೀನಿ. ಏನ್ ತರ್ತೀಯ? ಉರಿ ತಡಿಯೋದಕ್ಕಾಗದೆ ಒದ್ದಾಡ್ತಾರೆ. ನಿನ್ಗೆ ವಿಷಯ ಗೊತ್ತಿದ್ರು ಹೇಳಕ್ಕಾಗಲ್ವಲ್ಲ ಅಕ್ಕ. ಅಕ್ಕ ಇರಕ್ಕ. ಅಯ್ಯೋ ಬಾ ಅಕ್ಕ. ಊರ್ಮಿಳಾ, ಬಿಡಕ್ಕ, ಯಾಕೆ ಬೇಡ ಅಂತಿದ್ಯಾ? ಊರ್ಮಿಳಾ, ತಗೋ ವೈದೇಹಿ. ಬಾಲಿ ಹಿಡ್ಕೋ. ಊರ್ಬೇಡ, ನಿಂತ್ಕೋ. ಇರಕ್ಕ. ಏನ್ ಮಾಡ್ತಿದ್ಯಾ? ಏನಾಗಲ್ಲ ಅಕ್ಕ. ಊರ್ಮಿಳಾ, ಸುಮ್ನಿರು. ಏನಾಗಲ್ಲ ಅಕ್ಕ, ನಾನು ಹೇಳ್ತಾ ಇದ್ದೀನಲ್ಲ, ಇರು. ಚಿಕ್ಕಮ್ಮ, ಅಕ್ಕ. ತಗೊಳ್ಳಿ. ಅಕ್ಕ ಇರು. ಊರ್ಮಿಳಾ, ಇರು. ಊರ್ಬೇಡ, ಇರು. ಸುಮ್ನೆ ಇರು. ಹಾ, ಆಗೋಯ್ತು ಆಗೋಯ್ತು ಆಗೋಯ್ತಮ್ಮ. ಏನೂ ಆಗಲ್ಲ, ಅಷ್ಟೇ. ಏನಾಯ್ತು ಊರ್ಮಿಳಾ? ಓಕೆ ಓಕೆ, ಆಗೋಯ್ತು ಆಗೋಯ್ತು. ಏನಾಗ್ತಿದೆ ಊರ್ಮಿಳಾ? ಬಾಯ್ ಬಿಟ್ಟು ಹೇಳು. ಊರ್ಮಿಳಾ, ಅಯ್ಯೋ ಊರ್ಮಿಳಾ, ಅಕ್ಕ. ಊರ್ಮಿಳಾ, ನಿಂತ್ಕೋ. ಅಯ್ಯೋ ಚಿಕ್ಕಮ್ಮ, ಎಲ್ಗ್ ಅಯ್ಯೋ, ಹೋಗ್ತಿದ್ಯಾ? ನಿಲ್ಲು.
ಸುವರ್ಣ ನಿಲ್ಲಮ್ಮ. ಊರ್ಮಿಳಾ, ಚಿಕ್ಕಮ್ಮ ನಿಂತ್ಕೊಳ್ಳಿ. ಸರಿಯಾಗಾಯ್ತು. ನನ್ಗೊಂದ್ ವಿಷಯದಲ್ಲಿ ಸಂತೋಷ ಆಗ್ತಿದೆ ಬಾವ. ಅತ್ತೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಅಮ್ಮನಲ್ಲಿದ್ದ ಅನುಮಾನಗಳು ತೀರ್ಹೋಯ್ತು. ಇನ್ನು ಮಿಕ್ಕಿರೋದು 3 ಜನ ಮಾತ್ರ. ಇವ್ರನ್ನ ಬದಲಾಯಿಸ್ಬೇಕು. ಬಾವಾ ಬಾವಾ ತಗೋ, ಈ ಸ್ವೀಟ್ ತಿನ್ನು ಬಾವಾ. ಏನ್ ವೈದೇಹಿ, ಸುಮ್ಮನೆ ತಿನ್ನಿಸ್ತಾ ಇದ್ಯಾ ಇಲ್ಲ ಸ್ಪೆಷಲ್ ಏನಾದರೂ ಇದೆಯಾ? ಓ, ನಮ್ಮ ಮಗು ಬಗ್ಗೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದವ್ರ ಬಾಯಿ ಮುಚ್ಚೋಯ್ತು ಅಂತನಾ? ತಪ್ಪು ಮಾಡಿರೋ ಅವ್ರಿಗೆ ಯಾವಾಗ್ಲೂ ಒಂದ್ಸಲ ಶಿಕ್ಷೆ ಆಗೇ ಆಗತ್ತೆ ಬಾವಾ. ಅದನ್ನ ಪ್ರತ್ಯೇಕವಾಗಿ ಸೆಲೆಬ್ರೇಟ್ ಮಾಡೋದೇನ್ ಬೇಕಾಗಿಲ್ಲ. ಅತ್ತೆ ಮನ್ಸು ಬದಲಾಗಿದೆ ಅಲ್ವಾ, ಅದಕ್ಕೆ ಈ ಸಂತೋಷ. ನಿಜಾನೇ ವೈದೇಹಿ, ಯಾರು ಏನೇ ಮಾಡಿದ್ರು ಸಹಿಸ್ಕೊಂಡ್ವಿ. ಆದರೆ ಅಮ್ಮನೇ ನಮ್ಮ ಮಗುನ ಶತ್ರು ಹಾಗೆ ನೋಡಿದಾಗ ಸಹಿಸ್ಕೊಳಕ್ಕಾಗ್ಲಿಲ್ಲ. ಈಗ ನೋವು ದೂರ ಆಯ್ತು. ಆ ಸಂತೋಷನ ಹಂಚ್ಕೊಳ್ಳೋಣ ಅಂತಾನೆ ಈ ಸ್ವೀಟ್ ತಂದಿರೋದು ಬಾವಾ. ಅಲ್ಲ, ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೊಬ್ಬನಿಗೆ ತಿನ್ಸಿದ್ರೆ ಹೇಗೆ? ನೀನು ಕೂಡ ತಿನ್ನು. ಇದೆಂತ ಕರ್ಮ ದೇವ್ರೆ, ಬಾಯ ಬಿಡಕ್ಕಾಗ್ತಿಲ್ಲ. ಗಂಟ್ಲು ಒಣಗ್ತಾ ಇದೆ, ನಾಲ್ಗೆ ಕೂಡ ಒಣಗ್ತಾ ಇದೆ. ನೀರ್ ಕುಡಿಲಿಲ್ಲ ಅಂದ್ರೆ ಸತ್ತೇ ಹೋಗ್ತೀನಿ ಅಂತ ಅನ್ಸುತ್ತೆ. ಈಗ ಏನ್ ಮಾಡ್ಲಪ್ಪ ದೇವ್ರೆ? ಅಯ್ಯೋ ಕರ್ಮ, ಎಷ್ಟು ಪ್ರಯತ್ನ ಮಾಡಿದ್ರು ಬಾಯಿ ತೆಗಿಯಕ್ ಆಗ್ತಿಲ್ವಲ್ಲ. ಅದೇನ್ ಕಲ್ಸಿಟ್ಟಿದಿರೋ? ಅಯ್ಯೋ ದೇವ್ರೇ. ಅಬ್ಬಾ, ನಾಟಿ ಕೋಳಿ ಸಾರು ಸೂಪರ್ ಆಗಿತ್ತು. ಆ ಟೇಸ್ಟ್ ಬಗ್ಗೆ ಏನು ಅಂತ ಹೇಳಿ. ಏನಮ್ಮ ಹಂಗ್ ನೋಡ್ತಾ ಇದ್ಯಾ? ನಾನಿಲ್ ಒಂದ್ ಹನಿ ನೀರ್ ಕೂಡ ಕುಡಿಯಕ್ಕಾಗ್ದೆ ಹೊಟ್ಟೆ ಹಸುವಿಂದ ಸಾಯ್ತಿದ್ರೆ ನೀನು ಕೋಳಿ ತಿನ್ಕೊಂಡ್ ಬರ್ತೀಯ. ಏ, ಏನು ಏನಾಗ ಹುಚ್ಚುಚ್ಚಕ್ ಸನ್ನೆ ಮಾಡ್ತಾ ಇದ್ಯಾ? ನನಗೇನಾದ್ರೂ ಅರ್ಥ ಆಗುತ್ತಾ? ನೀ ಹೇಳ್ತಿರೋದು ಗೊತ್ತಾಗ್ತಿಲ್ಲ. ನೀನ್ ನಾರ್ಮಲ್ ಆಗಿ ಮಾತಾಡಿದ್ರೇನೆ ಅರ್ಥ ಆಗಲ್ಲ. ಅಂದ್ರೆ ನಂಗೇನ್ ಅರ್ಥ ಆಗುತ್ತೆ? ಮಂತ್ರವಾದಿನ್ ಕರಿಬೇಕಾ? ಓ, ಡಾಕ್ಟ್ರಾ? ಮಾತಾಡಿದೀನಿ ಬಿಡು. ಮನುಷ್ಯನ್ ಶರೀರದಲ್ಲಿ ಯಾವ್ದಾದ್ರು ಅಂಗ ಅಂಟ್ಕೊಂಡ್ರೆ 1-2-3 ದಿನದಲ್ಲಿ ಅದೇ ಬಿಟ್ಕೊಂಡ್ಬಿಡುತ್ತಂತೆ. ಯಾವ ಔಷಧಿನೋ ಕೊಡೋದ್ ಬೇಡವಂತೆ. 3 ದಿನ ನಾನು ಈಗ್ಲೇ ಸತ್ತೋಗೋ ಆಗಿದ್ದೀನಿ ಕಣೋ. ಅಯ್ಯೋ, ಅಟ್ಲೀಸ್ಟ್ ನೀರಾದ್ರೂ ಕುಡಿಯೋಂಗೇನಾದ್ರೂ ಏರ್ಪಾಟ್ ಮಾಡೋ. ಡ್ರಿಂಕ್ಸ್ ಮಾಡ್ತೀಯಾ? ಡ್ರಿಂಕ್ಸ್ ಅಲ್ಲ ಅಮ್ಮ, ನಿಂಗೆ ಇಂಥ ಅಭ್ಯಾಸ ಎಲ್ಲಿಂದ ಬಂತು? ನೀರು ನೀರು ನೀರು. ಓ, ಕುಡಿಯೋ ನೀರಾ? ನೀರ್ ಕುಡಿಯೋ ಹಾಗಿದ್ದಿದ್ರೆ ತಿಂಡಿನೇ ತಿನ್ಬೋದಿತ್ತಲ್ಲಮ್ಮ. ತುಟಿ ಬಿಟ್ಕೊಳ್ಳೋವರೆಗೂ ಏನೂ ಮಾಡಕ್ಕಾಗಲ್ಲ. ನಿನ್ ಎನರ್ಜಿ ವೇಸ್ಟ್ ಮಾಡ್ಕೊಂಡ್ರೆ ನಿನಗೆ ಬಾಯಾರಿಕೆ ಆಗುತ್ತೆ, ಆಮೇಲೆ ತಲೆ ಸುತ್ತ ಬಿದೋಗ್ತೀಯ. ಅದಕ್ಕೆ ಇವಾಗ ಏನು ಯೋಚನೆ ಮಾಡದೆ ನೆಮ್ಮದಿಯಿಂದ ಮಲ್ಕೋ. ಕುತ್ಕೋ.